ಬಿಸಿ ರಾಯ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬಿಸಿ ರಾಯ್ ಕಪ್ ಜೂನಿಯರ್ ಫುಟ್ಬಾಲ್ ಆಟಗಳಿಗೆ ಸಂಬಂಧಪಟ್ಟಂತಹ ಕಪ್ ಆಗಿದೆ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಯಾವುದು? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಕರ್ನಾಟಕದ ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಜಿ.ವಿ. ಮಾಳವಂಕರ್ ಅವರು. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಮೈ ಮ್ಯೂಸಿಕ್ ಮೈ ಲೈಫ್ ಇದು ಯಾವ ಸಂಗೀತಗಾರರ ಆತ್ಮಕಥನವಾಗಿದೆ? ನೀಡಿರುವಂತಹ ಸಂಗೀತಗಾರರಲ್ಲಿ ಪಂಡಿತ್ ರವಿಶಂಕರ್ ರವರ ಆತ್ಮಕಥನದ ಹೆಸರು ಮೈ ಮ್ಯೂಸಿಕ್ ಮೈ ಲೈಫ್ ಎಂಬುದಾಗಿದೆ. ಕಾಜಿರಂಗ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ವನ್ಯಜೀವಿಧಾಮ ಅಸ್ಸಾಂನಲ್ಲಿ ಕಾಣುತ್ತೇವೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಹಾಗಾದರೆ ಭಾರತದ ಚುನಾವಣಾ ಆಯೋಗ ಏನಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಚೌರಿ ಚೌರಾ ಘಟನೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1920ರಿಂದ 22ರವರೆಗೆ ಬ್ರಿಟಿಷರ ವಿರುದ್ಧವಾಗಿ ವಿವಿಧ ರೂಪದಲ್ಲಿ ಅಹಿಂಸಾತ್ಮಕ ಹೋರಾಟಗಳು ನಡೆಯುತ್ತವೆ. ಅದರಂತೆ ಬ್ರಿಟಿಷರು ನೀಡಿದಂಥ ಬಿರುದುಗಳನ್ನು ಹಿಂತಿರುಗಿಸುವುದು, ಶಾಲಾ ಕಾಲೇಜುಗಳ ಬಹಿಷ್ಕಾರ, ರಾಷ್ಟ್ರೀಯ ಕಾಲೇಜುಗಳ ಬಹಿಷ್ಕಾರದ ಮೂಲಕ ಹೋರಾಟ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ 1922 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ಹಿಂಸಾತ್ಮಕ ಘಟನೆ ನಡೆದು 22 ಜನ ಪೊಲೀಸರನ್ನ ಸಜೀವವಾಗಿ ಸುಡಲಾಯಿತು. ಇದರಿಂದ ಮನನೊಂದಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳವಳಿಯನ್ನ ಹಿಂಪಡೆದರು. ಬೆಳಗಾವಿ ಇದರ ಒಂದು ಭಾಗವಾಗಿತ್ತು. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ಮುಂಬೈ ಪ್ರಾಂತ್ಯದ ಒಂದು ಭಾಗವಾಗಿತ್ತು. ಕರ್ನಾಟಕದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿ ಐತಿಹಾಸಿಕವಾಗಿ 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೆದಿರುತ್ತೆ. ಮಹಾತ್ಮ ಗಾಂಧೀಜಿ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೀರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? ಎನ್.ಎಸ್. ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ನಾವು ಕಾಣ್ತೇವೆ. ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ಇವು ಸರ್ಕಾರಕ್ಕೆ ನೀಡುವಂತಹ ಮಾರ್ಗದರ್ಶನದ ತತ್ವಗಳಾಗಿದ್ದಾವೆ. ಅಕ್ಬರ್ ಮತ್ತು ರಾಣಾ ಪ್ರತಾಪನ ಮಧ್ಯೆ 1576ರಲ್ಲಿ ಜರುಗಿದಂತಹ ಕದನ ಯಾವುದು? ಚುನಾರ್, ಹಲ್ದಿಘಾಟ್, ಕಾಲಿಂಜರ್ ಮತ್ತು ಚಿತ್ತೂರ್. ಸರಿಯಾದ ಉತ್ತರ ಹಲ್ದಿಘಾಟ್ ಕದನ. ಇದು ಅಕ್ಬರ್ ಮತ್ತು ರಾಣಾ ಪ್ರತಾಪನ ಮಧ್ಯೆ ನಡೆಯುತ್ತೆ 1576ರಲ್ಲಿ. ಇದರಲ್ಲಿ ರಾಣಾ ಪ್ರತಾಪನು ಸೋಲನ್ನ ಅನುಭವಿಸ್ತಾನೆ. ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸಿದ ಆರಾಧನಾ ಮಂದಿರ ಯಾವುದು? ಇದು ಕೂಡ ಪ್ರಮುಖ ಪ್ರಶ್ನೆ. ಇಬಾದತ್ ಖಾನಾ, ಇಬಾದತ್ ಹಿ ರಿಸಾಲತ್, ಬುಲಂದಾ ದರ್ವಾಜಾ, ಜಾಮಿಯಾ ಮಸೀದಿ. ಸರಿಯಾದ ಆಯ್ಕೆ ಇಬಾದತ್ ಖಾನಾ. ಈತ ಧರ್ಮ ಸಹಿಷ್ಣುವಾಗಿದ್ದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವಂಥ ವ್ಯಕ್ತಿಯಾಗಿರ್ತಾನೆ ಅಕ್ಬರನು. ಹೀಗಾಗಿ ಧರ್ಮದ ಮುಖಂಡರನ್ನು ಕರೆಸಿ ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ
ಫತೇಪುರ್ ಸಿಕ್ರಿನಲ್ಲಿ ಇಬಾದತ್ ಖಾನ ಎನ್ನುವಂಥ ಆರಾಧನಾ ಮಂದಿರವನ್ನು ಸ್ಥಾಪನೆ ಮಾಡಿರ್ತಾನೆ. ಆ ಮೂಲಕವಾಗಿ ಕಾಲಾವಧಿಗೆ ತಕ್ಕಂತೆ ಎಲ್ಲ ಧಾರ್ಮಿಕ ಮುಖಂಡರು ಸೇರಿ ಚರ್ಚೆಗಳನ್ನು ಮಾಡುವುದರ ಮೂಲಕ ಅಲ್ಲಿ ಗೋಷ್ಠಿಗಳನ್ನು ನಡೆಸ್ತಾ ಇರ್ತಾರೆ. ಇದು ಇಬಾದತ್ ಖಾನ ಆಗಿತ್ತು. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ಆಯ್ಕೆ 4, ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಪತಿಗಳ ಈ ಅಧಿಕಾರವನ್ನು ಶಾಸಕಾಂಗೀಯ ಅಧಿಕಾರ ಅಂತ ಕರಿತೀವಿ. ಸಂಸತ್ತಿನ ಅಧಿವೇಶನವನ್ನು ಕರೆಯುವಂತಹ, ಮುಂದೂಡುವಂತಹ ಅಥವಾ ಆ ಅಧಿವೇಶನವನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಸಮೇತ ಹೊಂದಿದ್ದಾರೆ. ಇನ್ನು ಅಧಿವೇಶನ ಇಲ್ಲದೇ ಇದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರವನ್ನು ಕೂಡ ರಾಷ್ಟ್ರಪತಿ ಹೊಂದಿದ್ದಾರೆ. ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು ನೀಡಿದ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯಗಳಿಂದ ಹೆಚ್ಚು ಜನರು ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಅಂತ ಹೇಳಿದರೆ ಉತ್ತರ ಪ್ರದೇಶ. ಒಟ್ಟು 8 ಜನ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಮುಂದೆ ವಂದೇ ಮಾತರಂ ಗೀತೆಯನ್ನು ಹಾಡಿದವರು ಯಾರು? ಇದಕ್ಕೆ ಸರಿ ಉತ್ತರ ಗಂಗೂಬಾಯಿ ಹಾನ್ಗಲ್. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು 1924ರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವಾಗಿದೆ. ಈ ಒಂದು ಅಧಿವೇಶನದಲ್ಲಿ ಆಗ ಬಾಲಕಿಯಾಗಿದ್ದಂತಹ ಗಂಗೂಬಾಯಿ ಹಾನ್ಗಲ್ ರವರು ವಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. 1923ರಲ್ಲಿ ಯಾರು ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು? CR ದಾಸ್ ಅಥವಾ ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಇವರು ಮೋತಿಲಾಲ್ ನೆಹರೂರವರ ಜೊತೆಗೂಡಿ 1923ರಲ್ಲಿ ಸ್ವರಾಜ್ ಅನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟಾಗೋರ್ ತಮ್ಮ ನೈಟ್ಹುಡ್ ಬಿರುದು ಹಿಂತಿರುಗಿಸಲು ಕಾರಣವಾಯಿತು? ಇದಕ್ಕೆ ಬಹುಮುಖ್ಯ ಕಾರಣ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಬ್ರಿಟಿಷರು ನೀಡಿದ್ದಂತಹ ನೈಟ್ಹುಡ್ ಪದವಿಯನ್ನ ರವೀಂದ್ರನಾಥ್ ಟ್ಯಾಗೋರ್ ರವರು ಹಿಂತಿರುಗಿಸ್ತಾರೆ. ಅದರಂತೆ ಮಹಾತ್ಮ ಗಾಂಧೀಜಿಯವರು ಕೂಡ ಕೈಸರ್ ಹಿ ಹಿಂದ್ ಎಂಬುವಂತಹ ಬಿರುದನ್ನು ಕೂಡ ಹಿಂತಿರುಗಿಸ್ತಾರೆ. ಈ ಕೆಳಗಿನವುದರಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಿಲ್ಲ? ಭಗತ್ ಸಿಂಗ್ ಮೀರತ್ ಪಿತೂರಿ ಪ್ರಕರಣ, ರಾಮ್ ಪ್ರಸಾದ್ ಬಿಸ್ಮಿಲ್ ಕಾಕೋರಿ ಪಿತೂರಿ ಪ್ರಕರಣ, ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ ಪ್ರಕರಣ, ಸೂರ್ಯ ಸೇನ್ ಚಿತ್ತಗಂಗ್ ಶಸ್ತ್ರಾಗಾರದ ದಾಳಿ. ಸೊ ಇವುಗಳಲ್ಲಿ ಸರಿಯಾಗಿ ಜೋಡಣೆಯಾಗದಿರುವಂತಹ ಘಟನೆ ಆಯ್ಕೆ 3 ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ ಪ್ರಕರಣ. ಈ ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತವೆ? ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ. ಸೊ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುವಂತಹ ಚಿತ್ರಗಳನ್ನು ಈತ ಅಚ್ಚ ಹಾಕಿಸಿರುವುದನ್ನು ಗಮನಿಸಬಹುದು. ಇದರಿಂದ ಈತನು ಸಂಗೀತ ಪ್ರಿಯನಾಗಿದ್ದನು ಎನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಗುಪ್ತ ವಂಶದ ಪ್ರಖ್ಯಾತ ಅರಸರಲ್ಲಿ ಸಮುದ್ರಗುಪ್ತನು ಕೂಡ ಒಬ್ಬ. 3ನೇ ಪಾಣಿಪತ್ ಕದನದ ಸಂದರ್ಭದಲ್ಲಿ ಈ ಕೆಳಗಿನ ಯಾರು ಮೊಘಲ್ ಚಕ್ರವರ್ತಿ ಆಗಿದ್ದರು? ಸೊ 3ನೇ ಪಾಣಿಪತ್ ಕದನ ನಡೆದಂತಹ ಸಂದರ್ಭಕ್ಕೆ 2ನೇ ಶಾ ಆಲಂ ಮೊಘಲ್ ಮನೆತನದ ಅರಸನಾಗಿರ್ತಾನೆ. 3ನೇ ಪಾಣಿಪತ್ ಕದನ ನಡೆದಂತಹ ವರ್ಷ 1761. ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಮೊಘಲ್ ಅರಸನಾಗಿದ್ದಂಥವನು 2ನೇ ಶಾ ಆಲಂ. ಅಶೋಕನ ಕಾಲದ ಯಾವ ಶಾಸನವು ಕಳಿಂಗಾದ ಮೇಲಿನ ವಿಜಯದ ಬಗ್ಗೆ ವರ್ಣಿಸುತ್ತದೆ? 13ನೇ ಬಂಡೇಗಲ್ಲು ಶಾಸನ. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಪ್ರಸಿದ್ಧಿ ಪಡೆದಂತಹ ಅಶೋಕ ಸಾಮ್ರಾಟನು ಸಿಂಹಾಸನವನ್ನು ಅಲಂಕರಿಸಿದ 8ನೇ ವರ್ಷಕ್ಕೆ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನು ಕೈಗೊಳ್ತಾನೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಆತನ ಶಾಸನ 13ನೇ ಬಂಡಗಲ್ಲು ಶಾಸನವಾಗಿದೆ. ಈ ಕೆಳಗಿನ ಯಾವ ಸಂಸ್ಥಾನ ಹೊರತುಪಡಿಸಿ 1947ರ ನಂತರ ಎಲ್ಲಾ ರಾಜ್ಯಗಳು ಭಾರತದ ಒಕ್ಕೂಟವನ್ನು ಸೇರಿಕೊಂಡವು? ಜುನಾಗಢ್, ಹೈದರಾಬಾದ್, ಕಾಶ್ಮೀರ, ಮೇಲಿನ ಎಲ್ಲವು. ಸರಿಯಾದ ಆಯ್ಕೆ ಮೇಲಿನ ಎಲ್ಲ ಸಂಸ್ಥಾನಗಳು ಸಮೇತ ಭಾರತದ ಒಕ್ಕೂಟವನ್ನು 1947ರ ನಂತರ ಸೇರಿಕೊಳ್ತವೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದಾಗ 3 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ನಿರಾಕರಣೆಯನ್ನು ಮಾಡ್ತವೆ. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ಸಂಸ್ಥಾನಗಳು.
ಸೊ ಇವುಗಳ ವಿಲೀನೀಕರಣಕ್ಕಾಗಿ ಸ್ಟೇಟ್ ಮಿನಿಸ್ಟರಿ ಸಮಿತಿಯನ್ನು ರಚಿಸಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಜುನಾಗಢ ಸಂಸ್ಥಾನ ಏನಿದೆ ಮತ ಹಾಕುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕಾಶ್ಮೀರ ಏನಿದೆ 1947 ಅಕ್ಟೋಬರ್ 26ರಂದು ಸಹಿ ಮಾಡುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇನ್ನು ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಎನ್ನುವಂತಹ ಸೈನಿಕ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ 1948 ಸೆಪ್ಟೆಂಬರ್ 17ಕ್ಕೆ ಭಾರತ ಒಕ್ಕೂಟವನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು.